ನಮಸ್ಕಾರ, ನಾನು ನಿಮ್ಮ ಮಲ್ಲಿ. ನಾನು ಮಾಡ್ತೀನಿ ಎಲ್ರಿಗೂ ಗೇಲಿ, ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ. ನೀವು ಹೇಳ್ತೀರಾ ಹಾಸ್ಯದ ಗುಂಗಲ್ಲಿ, ಯಾಕಂದರೆ ಇದು ಪಾಲಿಟಿಕ್ಸ್ನ ಗಿಲಿಗಿಲಿ ಗಿಲಿಗಿಲಿ ಪಾಲಿಟಿಕ್ಸ್. ಇವಾಗ ನಮ್ಮ ಈ ಗಿಲಿಗಿಲಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಯಾರು ಬರ್ತಿದ್ದಾರೆ? ಮೊನ್ನೆ ಎಲ್ಲ ಬಜೆಟ್ ಮಂಡನೆ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿ ಬಾಯಿ ನೋಯಿಸ್ಕೊಂಡಿರೋ ನಿಮ್ಮೆಲ್ಲರ ಪ್ರೀತಿಯ ಹೌದು ಹುಲಿಯ ರಾಮಯ್ಯ ಸರ್. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಮತ್ತಿನ್ಯಾರಮ್ಮ? ಕರಿಮಣಿ ಮಾಲೀಕ ರಾಹುಲ್. ಹೊಡಿತೀನಿ ನೋಡು ಕಪಾಲ್ಕೆ. ಬೇರೆ ಹೆಸರು ಸಿಕ್ಲಿಲ್ವಾ? ಏನದು ಸರ್? ಅದು ನೀವ್ ಅನ್ಕೊಂಡಿರೋರಲ್ಲ ಸರ್, ರಾಹುಲ್ ಬೆಳ್ಳುಳ್ಳಿ ಕಬಾಬ್. ಓಹೋ, ಬೆಳ್ಳುಳ್ಳಿ ಕಬಾಬ್. ಆಹಾ, ಚಟಾಪಟ್ ಚಟಾಪಟ್. ಒನ್ ಮೋರ್ ಅನ್ಬೇಕು. ಅದಾಗಾದ್ರೆ ಒಂದು ಶೆಪ್ ಹಾಕಿ ಬಿಡಂಬಳು. ಕರಿಮಣಿ ಮಾಲೀಕ ಒನ್ ಮೋರ್ ಅನ್ಬೇಕು ನೀವು. ಆಯ್ತು ಸರ್, ನೀವ್ ಯಾವಾಗಾದ್ರೂ ಬೆಳ್ಳುಳ್ಳಿ ಕಬಾಬ್ ತಿಂದಿದ್ದೀರಾ ಸರ್? ಬೆಳ್ಳುಳ್ಳಿ ಕಬಾಬ್ ತಿಂದು ಇವತ್ತು ಬಡ್ಜೆಟ್ಲಿ ನನಗೆ ಮಂಡನೆ ಮಾಡ್ತಿದ್ದಲ್ಲ, KG 600 ರೂಪಾಯಿ ಆಗ್ಬಿಟ್ಟಿದೆ ಬೆಳ್ಳುಳ್ಳಿ. ಏನಕ್ಕೆ ಶುರು ಮಾಡಿಬಿಟ್ರು. ಅದಕ್ಕೆ ಇನ್ನು ನೆಕ್ಸ್ಟ್ ಏನಿದ್ರು ಈರುಳ್ಳಿ ಬೆಲೆ 10 ರೂಪಾಯಿ ಅಲ್ವಾ, ಅದಕ್ಕೆ ನೆಕ್ಸ್ಟ್ ಈರುಳ್ಳಿ ಕಬಾಬ್. ಏಯ್ ಚಟಾಪಟ ಅಂತ ಹೊಡೆದ್ಬಿಡ್ತೀನಿ. ಅಲ್ಲಮ್ಮ, ನಾನು ಇಷ್ಟು ದಿನ ನೋಡ್ತಾ ಇದ್ದೆ, ಎಲ್ಲಿಗೆ ಹೋಗಿದೆ ಕಾಣಿಸ್ತಾ ಇರ್ಲಿಲ್ವಲ್ಲ ಸರ್. ನಿಮ್ಗೆ ಲಂಡನ್ ಗೊತ್ತಾ? ಲಂಡನ್ಗೆ ಹೋಗಿದ್ದ? ಇಲ್ಲ ಸರ್, ಲೇ ಲಡಾಖ್. ಜಮ್ಮು ಕಾಶ್ಮೀರ್ ಹೋಗಿರ್ಲಿಲ್ಲ. ಬಾದಾಮಿಯಲ್ಲಿ ಪಂಚಕ್ರಮನ್ ಜಾತ್ರೆಗೆ ಹೋಗಿ ನಾಟಕ ಮಾಡ್ಕೊಂಡ್ ಬಂದೆ ಸರ್. ಇದಕ್ಕೆ ಏನ್ ಲಂಡನ್ ಲಡಾಖ್ ಅಂತ ಏನ್ ಬಿಲ್ಡಪ್ ಕೊಟ್ಬಿಟ್ಟೆ. ಚಟಾಪಟ್ ನೋಡು. ಬಿಲ್ಡಪ್ ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ, ಅದಕ್ಕೆ ಎಲ್ಲಾ ಮಾತಿಗೂ ನಾನು ಬಿಲ್ಡಪ್ ಕೊಡ್ತಾ ಇರ್ತೀನಿ. ಆಯ್ತಾಯ್ತು, ಫುಲ್ ಆಗಿ ವರ್ಕೌಟ್ ಆಯ್ತಾ? ವರ್ಕೌಟ್ ಆಯ್ತಾಯ್ತು. ಶಂಕರಿ ಜಾತ್ರೆಯಲ್ಲಿ ವರ್ಕೌಟ್. ಆಮೇಲೆ ನಮಗೊಂದು ವಾಚ್ ಏನೋ ತರ್ತೀನಿ ಅಂದಿದ್ದಲ್ಲ, ತಂದಿದ್ದೀನಿ ಸರ್. ಹೌದಾ ಸರ್? ಆಮೇಲೆ ಹೋಗ್ಬೇಕಾದ್ರೆ ಕೊಡ್ತೀನಿ ಸರ್. ಆಯ್ತು. ಸ್ಲಿಪ್ ಡಿಸ್ಕ್. ಅಲ್ಲಮ್ಮ, ಮೊನ್ನೆಲ್ಲ ಬರೀ ಬಡ್ಜೆಟ್ ಹವಾ. ನನಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಬೇಕು. ಒಂಚೂರು ನಿಂದು ಬಾದಾಮಿ ಬನಶಂಕರಿ, ಆಮೇಲೆ ಇನ್ನೊಂದು ಈಗ ಪ್ರೆಸೆಂಟ್ ಏನಿದೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡು. ನಮ್ಮ ಮನಸ್ಸು ನಮಗೆ ಮನೆ ಅಷ್ಟೇ. ಮರ ಯಾಕೆ? ದೇವರು. ಏನಂತೀರಾ? ತಾಯಿಗೆ ಕೈ ಮುಗಿಸಿ ದೇವರು. ಮರ ಯಾಕೆ? ಮನಸ್ಸು ಅಷ್ಟೇ. ಏನಂತೀರಾ? ಇದೇನಮ್ಮ ಮಾತಾಡ್ತಾ ಇದ್ದೀನಿ? ಅಮ್ಮ ಮನ್ಸು. 1996 ಮಗ, ಇಡೀ ಕರ್ನಾಟಕದಲ್ಲಿ ಒಬ್ಬ ಗಂಡಸುರ್ತ ಮಗ, ಅವನೇ ನಮ್ಮ ರಾಮಯ್ಯ. ಇವ್ರದು ಅನುಭವ ಹೇಳಕ್ಕೆ 18ನೇ ಎಲ್ಲ ಮಗ. ಎಷ್ಟು ಮಗ? 15 ಬಜೆಟ್ ಮಗ. ಅನುಭವ ಹೇಳ್ಬೇಕ ಮಗ? ಆಗಲ್ಲ ಮಗ. ಬಜೆಟ್ ಅಂದ್ರೆ ಬಜೆಟ್ ಮಗ, ನಮ್ಮ ರಾಮಯ್ಯ ಅವ್ರ ಬಜೆಟ್ ಮಗ ಅಷ್ಟೇ ಮಗ. ಒಳತಿ ನೋಡು ಕಪಾಲ್ಕೆ. ಹೋಗಾಚೆ. ಏನಮ್ಮ ಒಂದು? ನಮ್ಮ ಮನ್ಸು ನಮ್ಮ ಮನೆ. ಮರ ಯಾಕೆ? ಚಟಾಪಟ ಹೊಡಿತಿ ನೋಡು ಕಪಾಲ್ಕೆ. ನಾನು ಬಜೆಟ್ಲಿ ಏನು ಮಾಡಬೇಕಾಗಿತ್ತು, ಇನ್ನೊಂದು 3 ವಿಶೇಷ ಪ್ಯಾಕೇಜ್ ಅಂದ್ಬಿಟ್ಟು, ಈ ಮನೆ ಮರ ದೊಡ್ಡ ಮನಸ್ಸು ಕೈ ಮುಗಿಯೋದು ಅದಕ್ಕೊಂದು ಪ್ಯಾಕೇಜು, ಮಗ ಅದಕ್ಕೊಂದು ಪ್ಯಾಕೇಜು, ಬೆಳ್ಳುಳ್ಳಿ ಕಬಾಬ್ ಅದಕ್ಕೊಂದು ಪ್ಯಾಕೇಜ್ ಇಟ್ಬಿಡ್ಬೇಕು. ಇನ್ನೊಂದು ಪ್ಯಾಕೇಜು ಯಾವುದು? ಕರಿಮಣಿ ಮಾಲೀಕ ನೀನಲ್ಲ. ಅಲ್ಲ, ಎಲ್ಲದಕ್ಕೂ ಪ್ಯಾಕೇಜ್ ಕೊಟ್ಬಿಟ್ರೆ ಈ ಕೊಟ್ಟಿರೋದಕ್ಕೆ ಖಜಾನೆಯಲ್ಲಿ ದುಡ್ಡಿಲ್ಲ. ನಿಮ್ಮಂತವ್ರಿಗೆ ಕೊಡ್ಬೇಕಾಗಿತ್ತು ಪ್ಯಾಕೇಜ್ಗಳ. ಎಲ್ಲಿ ಅವ ಇನ್ನೊಂದು ಸರ್ ಬರ್ಲಿ, ಕಪಾಲ್ ಕೊಡೋದು ಕಳಿಸ್ತೀನಿ ಅವನಿಗೆ. ಬತ್ತನ್ ಸರ್ ಅವನು ಸರ್ ನೀವಲ್ಲ, ಯಾರು ಹೇಳಿದ್ರು ಕೇಳೋ ಅಂತ ಮಗ ಅಲ್ಲ ಸರ್ ಅವನು. ಹೌದಾ? ಅದಕ್ಕೆ ಅವನು ಯಾವಾಗ್ಲೂ ಮಗ ಮಗ ಅಂತ ಹೇಳ್ತಾರೆ. ಅಂತ ಮಗ, ಜಗಮೆಚ್ಚಿದ ಮಗ, ಮಣ್ಣಿನ ಮಗ, ಒಟ್ಟಲ್ಲಿ ಎಲ್ಲೋದ್ರು ಮಗ. ತಾಯಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ, ತರ್ಲೆ ನನ್ ಮಗ. ಆಮೇಲೆ ತುಂಬಾ ಒಳ್ಳೆ ನನ್ ಮಗ. ಓಹೋ, ಮಗ ಬಹಳ ಚೆನ್ನಾಗಿದೆ ಬಿಡಮ್ಮ. ಅದು ಸ್ವಲ್ಪ ತಲೆ ತಿಂತಾನೆ ಸರ್. ಡೋಂಟ್ ಫಿಯರ್, ಐ ಆಮ್ ಹಿಯರ್. ಎಸ್ ಸರ್. ಆದ್ರೂ ನಮ್ಮ ಮನ್ಸು ಚಟಾಪಟ ಗೊತ್ತಲ್ಲ? ಚಟಾಪಟ. ನನಗೇನೋ ಒಂದು ಕೇಳ್ತೀನಿ, ಹೇಳ್ತೀರಾ? ಆಮೇಲೆ ಈ ಮರ ಅನ್ನೋದು ಬಿಟ್ಟು ಏನಾದ್ರು ಕೇಳಮ್ಮ. ಇಲ್ಲ ಸರ್. ನೀವು ಏನ್ ತಗೋತೀರಾ? ಏನ್ ತಗೊಳ್ಳೋದಂದ್ರೇನು? ಅಂದ್ರೆ ಏನ್ ಕುಡಿತೀರಾ? ಏನ್ ಕುಡಿಯೋದು? ನೀರ್ ಕುಡಿತೀವಿ. ಅಯ್ಯೋ ಅಲ್ಲ ಸರ್, ಏನ್ ಕುಡಿತೀರಾ?
ಅಯ್ಯೋ ಹಂಗಲ್ಲ ಸರ್ ನಾನು ಕೇಳ್ತಿರೋದು, ಮೊನ್ನೆ ಬಜೆಟ್ ಮಾತಾಡ್ಬೇಕಾದ್ರೆ ಅಷ್ಟೊತ್ತು ಮಾತಾಡಿದ್ರಲ್ಲ ಸರ್, ನಿಮ್ಮ ಎನರ್ಜಿ, ನಿಮ್ಮ ಸ್ಟ್ಯಾಮಿನಾ, ನಿಮ್ಮ ಪವರು, ಅಷ್ಟೊತ್ತು ಮಾತಾಡೋಕ್ಕೆ ಶಕ್ತಿ ಬೇಕು. ಸೊ ಗಂಟ್ಲು ಶುದ್ಧ ಆಗಕ್ಕೆ ಏನು ಕುಡಿತೀರಾ ಅಂತ ಕೇಳಿದೆ ಸರ್. ಕಾವೇರಿ ನೀರು, ಓ ಅದೇ ಸ್ಟ್ಯಾಮಿನಾ, ಕಾವೇರಿ ನೀರು. ನಾನು ಆ ಫಿಲ್ಟ್ರು ಈ ಫಿಲ್ಟ್ರು ಏನೂ ಇಲ್ಲ, ಡೈರೆಕ್ಟ್ ಕಾವೇರಿದು ಮನೆಗೆ ಬರುತ್ತೆ. ಕಾವೇರಿ ಗೆಸ್ಟ್ ಹೌಸಲ್ಲಿ ಒಂದು ಪಾತ್ರೆ ತುಂಬ ಹಾಕೊಂಡು ಕಾವೇರಿ ನೀರು ಕುಡಿಯೋದು. ದಟ್ ಈಸ್ ದ ಸ್ಟ್ಯಾಮಿನಾ ಆಫ್ ಮೈ ಸೆಲ್ಫ್. ಅಷ್ಟೊತ್ತು ಮಾತಾಡೋದಕ್ಕೆ ಕಾರಣನೇ ಕಾವೇರಿ ನೀರಾ? ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದಂತ ಒಂದು ಹಾಡಿಲ್ಲ. ಹೌದು ಸರ್, ಆ ಥರ ಅಷ್ಟೇ ಸರ್ ನಮ್ಮ ಮನೆ, ನಮ್ಮ ಮನ್ಸು. ಏಯ್ ಚಟಾಪಟ್ ಚಟಾಪಟ್. ಸರ್ ಅದ್ರಲ್ಲೂ 15ನೇ ಬಜೆಟ್ ಸರ್, ನೀವು ಅದ್ರೊಳಗೆ ಒಂಥರ ದಾಖಲೆನೇ ಸಾಧಿಸ್ಬಿಟ್ಟಿದ್ದೀರ. ನೀವು ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು. ಹೆಂಗ್ ಅನಿಸ್ತೆ ಸರ್, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಸರ್? ಅಂದ್ರೆ 15 ಬಜೆಟ್ ಕರ್ನಾಟಕದಲ್ಲಿ ನೀವು, ಅಯ್ಯೋ ಅದನ್ನ ನನಗೆ ಹೇಳಕ್ಕೆ ಒಂಥರ ಖುಷಿ ಅನಿಸ್ತಾ ಇದೆ. ನೋಡಮ್ಮ, ಎಕನಾಮಿಕ್ಸ್, ಹಣಕಾಸು, ಬಡ್ಜೆಟ್, ಇದ್ರ ಬಗ್ಗೆ ಕೆಲವರು ಆಡ್ಕೊಂಡು ನಗ್ತಿದ್ರು. ರಾಮಯ್ಯನವರು ಬಡ್ಜೆಟ್ ತಗೊಂಡೋಯ್ತಾರೆ, ಏನು ಗೊತ್ತು, ಆರ್ಥಿಕತೆ ಗೊತ್ತಿಲ್ಲ, ಬಜೆಟ್ ಗೊತ್ತಿಲ್ಲ. ಒಬ್ಬ ಬಡವನ ಮಗ, ಒಬ್ಬ ವ್ಯವಸಾಯದವನ ಮಗ, ಒಬ್ಬ ಪ್ರಾಣಿಗಳನ್ನ ಮೇಯಿಸ್ಕೊಂಡಿದ್ದವನ ಮಗ ಇವತ್ತು ಬಜೆಟ್ ಕೊಡ್ತಾನೆ ಅಂದರೆ ಬಜೆಟಲ್ಲಿ ಏನೂ ಇಲ್ಲ, ಅರ್ಥ ಇಲ್ಲ. ಏನು ಅರ್ಥಶಾಸ್ತ್ರಜ್ಞನ, ಎಕನಾಮಿಸ್ಟ್ ಅವನು ಅಂತ ಇದ್ರು. ಆದ್ದರಿಂದ ಇದೇ ರಾಮಯ್ಯ ಹಾಗಂದ್ರಲ್ಲ, ಅವತ್ತಿಂದ ಇವತ್ತಿನವರೆಗೂ ಸುಮಾರು 15 ಬಡ್ಜೆಟ್ ಗ್ರೇಟ್ ಸರ್. ಯಾವನು ಬೇರೆ ಯಾರು ಕೊಟ್ಟಿಲ್ಲ. ಎಲ್ಲರಿಗೂ ಹೆಲ್ಪ್ ಆಗೋ ಥರನೇ ಯೋಚನೆ ಮಾಡಿ ಆ ಥರದೇ ಬಡ್ಜೆಟ್ಟು. ಈ ಸರಿ ಕೆಲವೊಂದು ವಿಶೇಷವಾದಂಥ ಬಡ್ಜೆಟ್ಗಳನ್ನು ಕೊಟ್ಟಿದ್ದೀವಿ. ಸರ್ ನೀವು ಏನೇ ಹೇಳ್ಬೋದು ಸರ್, ನೀವು ಎಷ್ಟೇ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೋಬಹುದು, ಬಟ್ ಅವರೆಲ್ಲರೂ ನಿಮ್ಮ ಬಜೆಟ್ನ ಒಪ್ಕೋತಾನೆ ಇಲ್ಲ. ವ್ಯಾವ್ ವ್ಯಾವ್ ಅಂತಾನೆ. ಎನ್ಲಿ ಬಿಡಮ್ಮ, ಉರ್ಕೊಳ್ಳೋರು ಉರ್ಕೊಳ್ಳಿ, ತಿಳ್ಕೊಳ್ಳೋರು ತಿಳ್ಕೊಳ್ಳಿ. ವಿ ಆರ್ ನಾಟ್ ಬಾದರಿಂಗ್ ಅಬೌಟ್ ದೇರ್ ಆಪೋಸಿಷನ್ಸ್ ಒಪಿನಿಯನ್. ಅವ್ರು ಎಲ್ಲದಕ್ಕೂ ವ್ಯಾವ್ ವ್ಯಾವ್ ಅಂತಾರೆ, ಬರೋದೇ ಕೆಲಸ ಅವ್ರಿಗೆ. ಆದ್ದರಿಂದ ನಾನು ಹೇಳೋದೇನಪ್ಪ ಅಂದರೆ, ಈ ಬಡ್ಜೆಟ್ಟು ಎಲ್ಲರಿಗೂ ಪೂರಕವಾಗಿದೆ. ಈ ಬಡ್ಜೆಟ್ ಬಂದ ಮೇಲೆ ಎಲ್ಲರ ದಿಕ್ಕು ದೆಸೆಗಳು ಉತ್ತಮ ರೀತಿಯಲ್ಲಿ ಬದಲಾಗ್ತವೆ. ಯಾಕಂದರೆ ಬಡ್ಜೆಟ್ ಮಂಡನೆ ಮಾಡಿರೋದು ಈ ಬಾದಾಮಿ ಬಾದ್ಶಾ. ನಾನು ಕೊಟ್ಟದ್ದೇ ಮಾತು, ಬಡ್ಜೆಟ್ದೇ ಶಾಸನ. ನೀವು ಏನ್ ಗೊತ್ತಾ ಸರ್, ನನಗೆ ಅನ್ಸುತ್ತೆ ನೀವು ಬಜೆಟ್ ಮಂಡನೆ ಮಾಡೋಕ್ಕಿಂತ ಹಿಂದೆ ಒಂದು 4 ಸಿನಿಮಾ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಅನ್ಸುತ್ತೆ. ಡೈಲಾಗ್ಗಳೆಲ್ಲ ಬಿಡ್ತಾ ಇದ್ದೀರಾ. ಅದು ಸ್ವಲ್ಪ ರೀಇನ್ಫೋರ್ಸ್ಮೆಂಟ್. ಬಂದವ್ರಿಗೆ ಎದುರುಗಡೆ ಇರೋರಿಗೆ ಒಂದು ಸ್ವಲ್ಪ ನಾನು ಸರಿಯಾಗಿ ಠಾಂಗ್ ಕೊಡ್ಬೇಕಲ್ಲ, ಠಾಂಗ್, ಅದಕ್ಕೆ ಸ್ವಲ್ಪ ರೆಡಿಯಾಗಿ ಬರ್ತೀನಿ ಸರ್. ಆದ್ರೂ ಈ ಸದನದಲ್ಲಿ ಏನೋ ಗುಂಡಾಗಿರಿ ಆಗ್ತಾ ಇದೆ, ಗುಂಡಾಗಿರಿ ಮಾಡ್ತಾವ್ರೆ ಅಂತ ಎಲ್ಲ ಟಾಕ್ ಆಗ್ತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಮ್ಮ, ಸದನದಲ್ಲಿ ಒಬ್ರಿಗೊಬ್ರು ನಮ್ಮ ಆಪೋಸಿಷನ್ ಪಾರ್ಟಿ ಲೀಡರ್ಗಳು ಎಗರಿ ಕುಣಿಯೋದು, ಆ ಅನ್ನೋದು, ಹೂ ಅನ್ನೋದು, ಅದನ್ನ ನೋಡಿದಾಗ ನಾನು ಈ ರೀತಿ ಗುಂಡಾಗಿರಿ ವರ್ತನೆನ ಸಹಿಸಲ್ಲ ಆ ಥರ ಅಂತ ಸ್ವಲ್ಪ ಜೋಶಾಗಿ ಹೇಳ್ಬಿಟ್ಟೆ. ಬಾಯಿ ತಪ್ಪು ಬಂದಿರ್ಬೋದು. ಇನ್ನು ಸ್ವಲ್ಪ ಈ ತರ ಆಕ್ಷನ್ ಸಿನಿಮಾಗಳು ನೋಡೋದನ್ನ ಬಿಡಿ, ಬರೀ ಈ ತರ ಡೈಲಾಗ್ನ ಹೇಳ್ಬಿಟ್ರೆ ಜನ ಅದನ್ನ ಬೇರೆ ತರ ಕನ್ವರ್ಟ್ ಒಡೇರಿ ಕಪಾಲ್ಕೆ, ನಾನು ಆ ದೃಷ್ಟಿಯಿಂದ ಹೇಳಿಲ್ಲ. ಆ ಥರ ಆಗುತ್ತೆ ಅಂತ ಒಂಚೂರು ಬಾಯಿ ತಪ್ಪೇನೋ ಬಂದಿರ್ಬೋದು. ಬಟ್ ಅದನ್ನು ಅಲ್ಲಿಗೆ ನಾವು ಆ ಇಶ್ಯೂಸ್ನ ಲ್ಯಾಬ್ಸ್ ಮಾಡಿದ್ವಿ. ಸರ್ ನೀವು ಒಂದು 10ರಲ್ಲಿ 8ರಷ್ಟು ಬರೀ ಬಾಯಿ ತಪ್ಪಿನೇ ಮಾತಾಡ್ತಿರಲ್ಲ, ಯಾಕೆ ಸರ್? ಅದು ಟಂಗ್ ಟ್ವಿಸ್ಟ್ ಆಗುತ್ತೆ. ಅದು ಹೇಳಾಯ್ತು, ಅದನ್ನ ಮುಚ್ಚಾಯ್ತು, ಅದರ ಮಾತುಕತೆ ನಿಮ್ಮ ತಲೆಯಲ್ಲಿ ತುಂಬಾ ಯೋಚನೆ. ಆ ಪದ ಬಳಕೆನ ನಿಲ್ಲಿಸಿದ್ದಾಯ್ತು, ಅವರು ಶಾಂತವಾಗಿದ್ದಾರೆ. ವಾಟ್ಸ್ ದ ಮೀನಿಂಗ್ ಆಫ್ ಗುಂಡಾಗಿರಿ ಅಂದರೆ ವಿರೋಧ ಪಕ್ಷದವರು ಮಾತಾಡೋಕ್ಕೂ ಆಗ್ತಾ ಇಲ್ಲ, ಸುಮ್ಮನೆ ಎದ್ದು ಹೇಳೋಕ್ಕೂ ಆಗ್ತಾ ಇಲ್ಲ, ಕೂತ್ಕೋತಾ ಇದ್ರಲ್ಲ. ಅದಕ್ಕೆ ಯಾವಾಗಲೂ ನೀವು ಸಣ್ಣಕ್ಕಿರಬೇಡಿ, ಉಂಡು ತಿಂದು ಗುಂಡಾಗಿರಿ ಅಂತ ಹೇಳಿದ್ದು ನಾನು. ಸರ್ ಇದನ್ನ ನಮ್ ಕಡೆ ಏನಂತಾರೆ ಗೊತ್ತಾ? ಏನು? ದೋಸೆನ ಮಗ್ಚಾಕದು ಅಂತಾರೆ. ದೋಸೆನ ಮುಚ್ಚಾಕ್ಲೇಬೇಕು. ಮುಚ್ಚಾಕ್ಲಿಲ್ಲ ಅಂದರೆ ಒಂಚೂರು ಖಾರ ಸೋರ್ಬಿಟ್ಟು ಒಂದು ಆಲೂಗೆಡ್ಡೆ ಪಲ್ಯ ಹಾಕಿ ಮಡಿಚ್ಕೊಂಡು ಮಸಾಲೆ ದೋಸೆ ಅಂತ ತಿನ್ಬೇಕು. ದೋಸೆಗೆ ನಾಟಿ ಕೋಳಿ ಸರ್ ಹೆಂಗಿರುತ್ತೆ? ಭಾಳ ಚೆನ್ನಾಗಿರುತ್ತೆ. ಸುಮ್ಮನೆ ಆದ್ರೂ ಸರ್ ಇನ್ನು ಮುಂದೆ ಬೆಳ್ಳುಳ್ಳಿ ಕಬಾಬ್ ತಿನ್ನಿ. ಈಗಲೇ ಬೆಳ್ಳುಳ್ಳಿ ಕಬಾಬ್ ಒಂದು 600 ರೂಪಾಯಿ ಆಗದೆ ಕೆಜಿ. ಕುದುರೆ ಸುಮ್ಮನೆ. ಸರ್ ನಮ್ಮ ಯತ್ಮಿಸಿ ಅವ್ರು ಹೇಳ್ತಾ ಇದ್ರು. ಓಹೋ, ಅವರು
ನಾಮ ಹಾಕೊಂಡ್ಬಿಟ್ಟು ಹುಲಿ ಹೌದು, ಉತ್ತರ ಕರ್ನಾಟಕದ ಹುಲಿ ಅವ್ರು ಹೇಳ್ತಾ ಇದ್ರು ನಿಮ್ ಗ್ಯಾರಂಟಿಗಳೆಲ್ಲ ಫೇಲು ಅಂತ. ನೋಡಮ್ಮ, ಏನು ಅವ್ರು ಬಂದ್ಬಿಟ್ಟು ಗ್ಯಾರಂಟಿಗಳಿಗೆ ಒಂದಿಸಿ ಬರೆಯಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ, ಬಿಟ್ಟ ಸ್ಥಳ ತುಂಬಿರಿ ಅಂತ ಏನು ಟೆಸ್ಟ್ ಕೊಟ್ಟಿದ್ರ? ಅದರಲ್ಲಿ ಫೇಲ್ ಆಗ್ಬಿಟ್ಟಿದ್ಯಾ? ಏನು ನೋಡಿದ್ರ ಅವರು? ಸುಮ್ಮನೆ ಕಾಕ ಬುಕ್ಕ ಸ್ಟೋರಿ ಹೇಳ್ಕೊಂಡು ಅವ್ರು ಇರ್ತಾರೆ. ಅವ್ರು ಹೇಳ್ತಾರೆ ಗ್ಯಾರಂಟಿಗೆ ಪಾಸ್ ಆಗಿಲ್ಲ, ಗ್ಯಾರಂಟಿಗಳು ಫೇಲು ಅಂತ. ನಾನು ಹೇಳ್ತೀನಿ, ಅವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಪಾಸು ಫೇಲು ಅಂತ ಇದ್ದಾರಲ್ಲ, ಅವರ ಪಕ್ಷದಿಂದ ಅವ್ರು ಯಾವತ್ತು ಗೇಟ್ ಪಾಸ್ ಆಗ್ತಾರೋ ಗೊತ್ತೇ ಇಲ್ಲ ಅವ್ರಿಗೆ ಪಾಪ. ಅವ್ರಿಗೆ ಗ್ಯಾರಂಟಿ ಇಲ್ಲ ಅಂತ ಅದೇ ಗ್ಯಾರಂಟಿ ಇಲ್ಲ, ನಮ್ಮದಕ್ಕೆ ಪಾಸು ಫೇಲು ಅಂತವ್ರೆ. ಎಷ್ಟು ಚೆನ್ನಾಗಿ ಮಾತಲ್ಲೇ ಗುಂಬಿಟ್ರಿ. ಅದಕ್ಕೆ ಕಣಮ್ಮ ನನ್ನನ್ನು ಗುಮ್ಮಟಗರು ಅನ್ನೋದು. ಕಾಲು ಕೆರೆ ಏಯ್ ಈಗಲೇ ಬಿಲ್ಡಪ್ ಜಾಸ್ತಿ ಆಗದೆ, ಸಾಕು ಸುಮ್ಮನಿರು. ನಮ್ಮ ಬಜೆಟ್ ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ರ. ದುಶ್ಮನ್ ಕಹಾ ಅಂದ್ರೆ ಸದನ್ ಮೇ ಹೈ. ಚೇಂಜ್ ಮಾಡ್ಬಿಟ್ರ ಅದನ್ನ. ಚೇಂಜ್ ಆಗ್ಬಿಡ್ತು ಸರ್ ಅದು ನಾನು ನಿಮ್ಗೆ ಇಷ್ಟ ಬಿಲ್ಡಪ್ ಕೊಡ್ತೀನಲ್ಲ, ನಿಮ್ಗೆ ಇಷ್ಟ ಆಗಲ್ವಾ? ನಿನ್ಗೆ ಬಿಲ್ಡಪ್ ಇರಲಮ್ಮ, ಬಜೆಟ್ ಕೊಟ್ಟಿದ್ದೀನಲ್ಲ ನೋಡು ಒಂದ್ಸರಿ. ಸುಮ್ಮನೆ ಯಾರ್ಯಾರೇ ಏನೇನೋ ಹೇಳಿದ್ರು ಅಂತ ತಿಳ್ಕೊಬೇಡ. ನಿನಗೂ ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊ. ನಾನು ಕೊಟ್ಟಿದ್ದೀರಾ ಸರ್? ನಿಮ್ಮಂಥವ್ರಿಗೆ. ಸರ್ ಆದ್ರೂ ನಿಮ್ ಬಜೆಟ್ 15ನೇ ಬಜೆಟ್ ಆಯ್ತು. ಬಜೆಟ್ ಅಂತ ಬೆಕ್ಕಿಟ್ ಹಿಡಿಬೇಡ ಮಗ. ಬಜೆಟ್ ಟ್ರೈಲರ್ ಮಗ, ಸಿನಿಮಾ ಇನ್ನು ಬಾಕಿ ಇದೆ ಮಗ. ಮಗ ಅಂದರಿಕೆ ಮಂಚುವಾಳು ಅನಂತರಾಮುಡು ಅಲ್ಲಿದ್ದಾರೆ ಮಗ, ಅದಕ್ಕಿಂತ ದೊಡ್ಡ ಮಂಚುವಾಳರು ಇಲ್ಲಿದ್ದಾರೆ ಮಗ. ఎవರ ಬುಜ್ಜಿ ಆಪೇದಿ ನಾಕು ನೀಕು ವಸ್ತಾನು ಲೇದಂಟಾನು. ಇದೊಂದು ಬಾಕಿ ಇತ್ತು ಅನ್ಸುತ್ತೆ. ನಮ್ಮ ಮನ್ಸು ನಮ್ಗೆ ನೋಡಿದ್ರೆ ಕಪಾಳಕ್ಕೆ ಬಿಡ್ಬೇಕು. ಬಾಯಿ ಮುಚ್ಕೋ. ಒಳ್ಳೆ ಸರಿ ಐತಿ. ಇವ್ರಿಬ್ಬರಿಗೊಂದು ವಿಶೇಷ ಪ್ಯಾಕೇಜ್ ಕೊಡ್ಬೇಕಾಗಿತ್ತು ಅನ್ಸುತ್ತಪ್ಪ. ಸರ್ ಏನ್ ಕೊಡ್ತೀರೋ ಕೊಡಲ್ವಾ ಸರ್? ನಂಗೊಂದು ಬೆಳ್ಳುಳ್ಳಿ ಕಬಾಬ್ ಕೊಡಿಸ್ಬಿಡಿ ಸರ್. ಚಂದ್ರು, ಒಂದು ಬೆಳ್ಳುಳ್ಳಿ ಕಬಾಬ್ ಕೊಡಪ್ಪ. ಒನ್ ಮೋರ್ ಅನ್ಬೇಕು, ಕೊಟ್ಬಿಡತ್ತ. ಸರ್ ಇನ್ನೊಂದು ಇಂಪಾರ್ಟೆಂಟು, ನಿಮ್ಮದು ಬಂಡೆಯವ್ರದ್ದು ಯುದ್ಧ ಕದನ ಫೈಟು ಜಗಳ ಲೋಕಸಭೆ ಟಿಕೆಟ್ಗಾಗಿ ನಡೀತಾ ಇದೆಯಂತೆ. ಯಾರಮ್ಮ ಹೇಳಿದ್ದು? ಊಟ ಹೊಳ್ಯು ಯಾರ್ಯಾಕೆ ಹೇಳ್ಬೇಕು? ಎಲ್ಲ ಕಡೆ ಅದೇ ಸುದ್ದಿ, ಅದೇ ಮತ್ತು ದೊಡ್ಡದಾಗಿ ಫೈಟಿಂಗ್ ಆಗ್ತಿದೆ, ಗುದ್ದಾಟ ಆಗ್ತಿದೆ, ಒಳಗೊಳಗೆ ಜಗಳ ಆಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಎಲ್ಲ ಹೇಳೋರು ಯಾರು ಗೊತ್ತಾ? ಯಾರು? ಅಪೋಸಿಷನ್ ಲೀಡರ್ಸ್. ಅವ್ರಿಗೆ ಸ್ಟಮಕ್ ಬರ್ನಿಂಗ್, ಅವ್ರಿಗೆ ಬರ್ನಲ್ ಕೊಡಬೇಕು. ಯಾಕಂತಂದ್ರೆ ನಮ್ಮದು ಗ್ಯಾರಂಟಿಗಳು ಪಾಸ್, ಜೊತೆಯಾಗಿ ಬಜೆಟ್ ಪಾಸ್, ಲೋಕಸಮರಕ್ಕೆ ಜಂಟಿಯಾಗಿ ಜೋಡಿ ಎತ್ತುಕೊಂಡಾಗೆ ನಾವು ನಿಂತ್ಕೊಂಡು ಎಲೆಕ್ಷನ್ನ ಎದುರಿಸ್ತಾ ಇದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕ್ಯಾಂಡಿಡೇಟ್ ಎದುರಿಸೋದು ನೋಡಿ ಅವರು ಒದರೋಗ್ಬಿಡ್ತಾವ್ರೆ. ಸ್ವಲ್ಪ ಶೇಕ್ ಆಗಲಿ, ಸ್ವಲ್ಪ ವೀಕ್ ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡೋದು ಇವ್ರುಗಳು, ಈ ಥರ ಗುಲ್ಲೆಬ್ಸೋದು. ಬಂಡೆ ಇವ್ರಿಗೂ ರಾಮಾಯಣಗೂ ಗುದ್ದಾಟ, ಶೀಟ್ ಬಿಟ್ಕೊಡಲ್ಲ, ಇದೆಲ್ಲ ಹೇಳೋದು ಅವರು. ನಮ್ಮಲ್ಲಿ ಆ ಥರದ್ದೇನೂ ಇಲ್ಲ. ನೋ ಮನಸ್ತಾಪ. ನಮ್ಮಿಬ್ಬರದು 2 ದೇಹ, ಒಂದೇ ಜೀವ, ಒಂದೇ ಮನಸ್ಸು, ಒಂದೇ ಥಿಂಕಿಂಗು. ಈ ಲೋಕಸಮರದಲ್ಲಿ ಸ್ವಲ್ಪ ಶೇಕ್ ಆಗಲಿ ಅಂತ ಈ ಆಪೋಸಿಷನ್ ಪಕ್ಷದವರು ಮಾಡ್ತಕ್ಕಂಥ ಕಿತಾಪತಿ ಇದು. ಪಿತೂರಿ. ಇದಕ್ಕೆಲ್ಲ ನಾವು ಇದರದೇ ಇಲ್ಲ. ಅವ್ರು ಪಿತೂರಿ ಮಾಡಿದ್ರೆ ನಾವು ಚುರುಮುರಿ ತಿಂತಾ ಇರ್ತೀವಿ. ಸರ್ ಆದ್ರೂ ನಿಮ್ದು ಸ್ವಲ್ಪ ದೊಡ್ಡದು, ಅವ್ರದ್ದು ತುಂಬಾ ಚಿಕ್ಕದು. ಏನು ಮನ್ಸು ಸರ್, ಮನ್ಸು ನಮ್ಗೆ ಅಷ್ಟೇ. ಈ ತರ ಎಲ್ಲ ಚೀಪ್ ಆಗಿ ಆಡಬಾರ್ದು. ಏನಂತೀರಾ? ತಾಯಿಗೆ ಕೈ ಮುಗಿಸಿ ಹೊಡಿತೀನಿ ನೋಡು ಕಪಾಲ್ಗೆ. ಇನ್ನೊಂದು ಸ್ವಲ್ಪ ಹೊತ್ತು ನಿಂತಿದ್ರೆ ನಮ್ಮನ್ನು ಚೀಪ್ ಮಾಡಿಬಿಡ್ತೀರಿ ನೀವು. ಯಾವ್ದಾದ್ರು ಚೀಪ್ ಹಾಡುಗಳು? ಅದು ಉಪೇಂದ್ರ ಅವ್ರದ್ದು ಹೊಸ ಸಾಂಗ್. ಓ, ಹೆಸರೇ ಚೀಪ್ ಹಾಡು ಅಂತನಾ? ಅದೇನಾದ್ರೂ ಚೀಪ್ ಹಾಡೋ, ಚೀಪ್ ಗಿಮಿಕ್ ಶೋ. ಹೆಂಗಿದೆ ನಿಮ್ದು? ಚಿಕ್ಕ ಅವ್ರದಕ್ಕಿಂತ ಚಿಕ್ಕದು ಅಲ್ಲ. ಈ ತರ ಡಬಲ್ ಮೀನಿಂಗ್ ಹಾಡುಗಳನ್ನೆಲ್ಲ ಮಾಡ್ಬಿಟ್ರೆ ಜನ ಕೇಳಿಸ್ಕೊಳ್ಳೋದು ಹೆಂಗೆ? ಅರ್ಥ ಬೇರೆ ತಿಳ್ಕೊತಾರೆ. ಅದಕ್ಕೆ ಸರ್ ನಾವುಗಳು ಏನ್ ಹೇಳ್ತೀವಿ ಅಂತ ಅಂದ್ರೆ ನಾನೇ ಹೇಳ್ತೀನಿ, ನನ್ನ ಮನಸ್ಸು ಮರ, ತಾಯಿ ಕೈ ಮುಗಿಬೇಕು. ತಾಯಿ ಮರ, ಮನಸ್ಸು ಕೈ ಮುಗಿಬೇಕು. ತಾಯಿ ದಯವಿಟ್ಟು ಬಿಟ್ಬಿಡು, ನನಗೆ ಬಜೆಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು, ಚಾಮರಾಜಪೇಟೆಗೆ ಹೋಗ್ಬೇಕು. ಬರಲಾ? ನಮ್ಮ ಮನಸ್ಸು